ದೇಶದಲ್ಲಿ ಇವಾಗ ಅವ್ರ ಪವರ್ ನಲ್ಲಿ ಇದ್ರಲ್ಲ ಸ್ವಾಮಿ, ಇವಾಗ ಹೋರಾಟ ಮಾಡ್ತಾ ಇದ್ರಲ್ಲ, 5 ವರ್ಷ ನೀವು ಅಧಿಕಾರದಲ್ಲಿ ಇದ್ರಲ್ಲ, ಪವರ್ ನಲ್ಲಿ ಇದ್ರಲ್ಲ, ತಗೊಂಡ್ ಬರ್ಬೇಕಾಗಿತ್ತು. ಯಾರು ಹಿಡ್ಕೊಂಡಿದ್ರು ನಿಮ್ಗೆ? ಇವಾಗ ನೀವು ಅದ್ರಲ್ಲಿ ನೋಡಿ, ನಮ್ಮ ಯಾರು ಇವಾಗ ಮಲ್ಲೇಶ್ ಬಾಬು ಸಂಸದರು CM ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರ ಬಗ್ಗೆ ನಾವು ಒಂದ್ ರೀತಿ ಒಂದು ಕೆಟ್ಟ ಮಾತು ಮಾತಾಡಲ್ಲ, ಒಳ್ಳೆ ಮನುಷ್ಯರು ಅವರು. ಇವಾಗ ಅವರು ಆ ವ್ಯಕ್ತಿನಲ್ಲಿ ಇದ್ರು ತಾವು ಹೇಳ್ತಾ ಇರೋದು. ಅದರಲ್ಲಿ ನಮ್ಮ ವಾರ್ಡ್ ಮಾಜಿ ನಗರಸಭೆ ಸದಸ್ಯರು ಸಲಾದೀನ್ ಬಾಬು ಸಾಹೇಬ್ರು ಇದ್ರು. ಅವ್ರು ಮಾಡ್ತಾ ಇರೋದು ಪ್ರೋಗ್ರಾಮ್ ಗೌರ್ಮೆಂಟ್ ವಿರೋಧ ಮಾಡಿದ್ರು ಅವರು. ಇವಾಗ ನಮ್ಮ ಮನೆಯಲ್ಲಿ ನಾವು ಒಂದು ಕುಟುಂಬದಲ್ಲಿ ಇದ್ದೀರಿ, ಏನಾದ್ರೂ ಇರ್ಲಿ ಒಂದು ಫ್ಯಾಮಿಲಿನಲ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದೀರಿ, ಇಲ್ಲಿ ನಿಂತ್ಕೊಂಡು ನಾವು ಜಗಳ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿನಲ್ಲಿ ನೀವು ಪವರ್ ನಲ್ಲಿ ಇದ್ದೀರಿ, ನಮ್ಗೆ ಇದು ಕೊಡಿ, ನೀರು ಒಳ್ಳೆ ನೀರು ಕೊಡಿ, ಶುದ್ಧ ನೀರು ಕೊಡಿ ಅಂತ ಇಲ್ಲಿ ಕೇಳ್ಬೇಕು. ನಮ್ಮ ನಾಯಕರು ಇದಾರೆ, ಯಾರು ನಮ್ಮ ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಇದಾರೆ, ನಮ್ಮ ಉಸ್ತುವಾರಿ ಸಚಿವರು ಬೈಟಿ ಸುರೇಶ್ ಅವರು ಇದ್ದಾರೆ, MLC ಅನಿಲ್ ಕುಮಾರ್ ಇದ್ದಾರೆ, ಮುಖ್ಯವಾಗಿ ನಮ್ಮ MLC ನಸೀರ್ ಅಹಮದ್ ಸಾಹೇಬರು CM ಸೆಕ್ರೆಟರಿ ಇದ್ದಾರೆ. ಕೇಳ್ಬೇಕಾಗಿತ್ತು ಇಲ್ಲಿ ನಿಂತ್ಕೊಂಡು, ಅವ್ರ ಜೊತೆನಲ್ಲಿ ಸೇರ್ಕೊಂಡು ಮೀಟಿಂಗ್ ಮಾಡೋದು ಏನ್ ಬೇಕಾಗಿತ್ತು ನಿಮ್ಗೆ? ನಾವು ಯಾವ ಪಾರ್ಟಿನಲ್ಲಿ ಇದ್ದೀವಿ ಆ ಪಾರ್ಟಿನಲ್ಲಿ ಇದ್ದಿ ಅವ್ರು ಗಲ್ಪಡಿ ಇಟ್ಕೊಂಡು ಕೇಳೋದಕ್ಕಂತೂ ಹಕ್ಕಿದೆ ನಮ್ಗೆ. ಕೇಳ್ಬೇಕಾಗಿತ್ತು ನೀವು ಅವ್ರ ಜೊತೆನಲ್ಲಿ ಸೇರ್ಕೊಂಡು ನೀವು ಮೀಟಿಂಗ್ ಮಾಡೋದು. ಪೂರ್ತಿ ಕೋಲಾರದಲ್ಲಿ 70,000 ಮುಸ್ಲಿಮ್ಸ್ ನಲ್ಲಿ ನೀವು ಒಬ್ಬರನ್ನ ವ್ಯಕ್ತಿನಲ್ಲಿ ಕೂತ್ಕೊಳಕ್ ಹೋಗಿದ್ದು, ಬೇರೆಯವ್ರು ಯಾರು ಇಲ್ಲ. ಅದು ಆ ಪ್ರೋಗ್ರಾಮ್ಗೆ ನೀವು ನಮ್ಗೆ ಕರೀತಾ ಇದ್ರ. ಯಾವುದೇ ಕಾರಣಕ್ಕೂ ಆ ಪ್ರೋಗ್ರಾಮ್ಗೆ ನಾವು ರಿಜೆಕ್ಟ್ ಮಾಡಿದ್ರು. ಯಾಕಂದ್ರೆ ಆ ಪ್ರೋಗ್ರಾಮ್ದಲ್ಲಿ ನಮ್ಮ ಇದು ಅಣ್ಣ ತಮ್ಮ ತರ ನಾವು ಜೀವನ ಮಾಡ್ಕೊಂಡು ಬಂದಿರೋದು. ನಮ್ಗೆ ಇಲ್ಲಿ 5 ವರ್ಷ ಇವ್ರು ಏನ್ ಮಾಡಿದ್ರು ಸಂಸದರು, ಬರೀ ಹಿಂದೂ ಮುಸಲ್ಮಾನ ಇನ್ ಪಾಕಿಸ್ತಾನ ಬಗ್ಗೆ ಬಹಳ ಈ ನಡುವೆ ಪ್ರಚಾರ ಮಾಡ್ತಾ ಇದಾರೆ. ನಮ್ಗೆಲ್ಲ ಡೌಟ್, ಇರೋ ಪಾಕಿಸ್ತಾನ ಅವ್ರ ಹತ್ರ ಏನಾದ್ರು ಕಮಿಟ್ಮೆಂಟ್ ಇರ್ಬೋದು ನಮ್ಮ ಮುನ್ಸಾಮಿ ಸಾಹೇಬ್ರಿಗೆ. ಯಾಕಂದ್ರೆ ಇವಾಗ ನೋಡಿ, ನಮ್ಗೆ ನಮ್ಮ MLA ಕೆಲಸ ಮಾಡ್ಕೊಡ್ತಾ ಇದ್ರೆ ಅವ್ರ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ರಪ್ಪ, ಸತ್ಯ ಇದು. ನನ್ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ನೀವು ಪಾಕಿಸ್ತಾನ ಅವ್ರ ಬರೀ ಪಾಕಿಸ್ತಾನ ಅಂತ ನಿಮ್ ಬಾಯಿನಲ್ಲಿ ಬರ್ತಾ ಇದ್ದಲ್ಲ, ಏನಾದ್ರು ನಮ್ಗೆ ಡೌಟ್ ಆಗ್ತಾ ಇದೆ, ಏನಾದ್ರು ಕಮಿಟ್ಮೆಂಟ್ ಇದೆಯಾ, ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ನಿಮ್ದು ಹೌದು ಅಂತ. ಯಾಕಂದ್ರೆ ಬಿಡ್ರೆ ಇದೆಲ್ಲ ಮೊನ್ನೆ ಯಾವ್ದೋ ಒಂದು ವ್ಯಕ್ತಿನಲ್ಲಿ ನೀವು ನಿಂತ್ಕೊಂಡು ಹೇಳ್ತೀರಾ, ನೀವು ಅವನು ಜಮೀರ್ ಅಹಮದ್ ಎಷ್ಟು ದಿವಸ ಇರ್ತಾನೆ, ಯಾರು ಗೂಟೆ ಹೊಡ್ಕೊಂಡು ಇರೋದಿಲ್ಲ ಇಲ್ಲಿ. ನೀವು ಒಂದ್ ದಿವಸ ಹೋಗ್ತೀರಾ, ನಾನು ಒಂದ್ ದಿವಸ ಹೋಗ್ತೀನಿ, ಏನು ಸಾವು ಖಚಿತ. ಎಲ್ರು ಒಂದ್ ದಿವಸ ಹೋಗ್ಬೇಕು, ಪುಣ್ಯ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕು. ಅವ್ರು ಮಾಡಿರೋ ಪುಣ್ಯ ಕೆಲಸ ಅವ್ರ ಕೆಳಗಡೆ ಧೂಳು ಸಮಾನ ಇಲ್ಲ ನಿಮ್ದು. ನೀವು ಅವ್ರ ಬಗ್ಗೆ ಸಿಂಗುಲರ್ ಆಗಿ ಮಾತಾಡ್ತೀರಾ ನೀವು. ಏನು ಅವ್ನು ಎಷ್ಟ್ ದಿವಸ ಇರ್ತಾನೆ ನೋಡ್ರಿ, ನಿಮ್ಗೂ ನಾವು ಗೌರವ ಕೊಡ್ತೀರಿ. ಸಂಸದರು, ಮಾಜಿ ಸಂಸದರು, ಮುನ್ಸ್ವಾಮಿ ಅವರು, ಸಾಹೇಬ್ರು ಅಂತ ಹೇಳ್ತೀರಿ. ನಮಗೂ ಭಯ ಇದೆ, ನಮಗೂ ಮಾತಾಡಕ್ ಬರ್ತದೆ. ಸಿಂಗುಲರ್ ದಲ್ಲಿ ನಾವು ಮಾತಾಡ್ಬೋದು, ನಾವು ಮಾತಾಡೋದಿಲ್ಲ. ಯಾಕಂದ್ರೆ ನಿಮ್ಗೆ ನಾವು ಗೌರವ ಕೊಡ್ತಾ ಇದೀರಿ.